ಮಕರ ರಾಶಿಗೆ ಬರುವುದಾದ್ರೆ ಹೇಗಿದೆ ಮಕರ ರಾಶಿಯವರ ವರ್ಷಫಲ? ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ 7th ಹೌಸ್ಗೆ ಗುರುವಿನ ಒಂದು ಸ್ಥಾನ ಬದಲಾವಣೆ ಆಗ್ತಾ ಇರುವಂಥದ್ದು. 7th ಹೌಸ್ ಅಂದ್ರೆ ಅದು ಪಾಸಿಟಿವ್ ಆದಂತಹ ಹೌಸ್, ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಉಚ್ಚತ್ವವನ್ನು ಹೊಂದುತ್ತಾನೆ ಗುರು. ಹಾಗಾಗಿ ಮುಖ್ಯವಾಗಿ ವಿವಾಹಕ್ಕೆ ಅನುಕೂಲ ಇರುತ್ತೆ. ಹಾಗೇನೆ ಫಾರಿನ್ ಲ್ಯಾಂಡ್ಗೆ ಏನಾದ್ರೂ ಹೋಗ್ಬೇಕು ಅಂತಿದ್ರೆ ಈ ಸಮಯದಲ್ಲಿ ಹೋಗಿ ಬರೋದಕ್ಕೆ ಪೂರ್ತಿ ಪ್ರಮಾಣದ ಅವಕಾಶ ಇರುತ್ತೆ. ಅದರಲ್ಲೂ ನಿಮ್ಮ ದಶ ಏನಾದ್ರೂ ರಾಹು ದಶನೋ, ರಾಹು ಭುಕ್ತಿನೋ, ರಾಹುಗೆ ಸಂಬಂಧಿಸಿದ್ದು, ಕೇತುಗೆ ಸಂಬಂಧಿಸಿದ್ದು, ಅಥವಾ 12ನೇ ಮನೆಯಲ್ಲಿ ಇರುವಂತಹ ಗುರುವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಫಾರಿನ್ ರಿಲೇಟೆಡ್ ಇದು ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅದರಿಂದ ಹಣ ಸಂಪಾದನೆ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಸೊ ಆದಾಯ ವ್ಯಯ ಅಂತ ಬಂದ್ರೆ ಮಕರ ರಾಶಿಯವರಿಗೆ ಹೇಗಿದೆ? ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಇಲ್ಲಿ ಆದಾಯ 2, ವ್ಯಯ 8. ಆದಾಯ ಚೆನ್ನಾಗಿದೆ, ವ್ಯಯ ಸ್ವಲ್ಪ ಕಡಿಮೆ ಇದೆ. ಸೊ ಆರೋಗ್ಯ 6, ಅನಾರೋಗ್ಯ 4, ರಾಜಕೋಪ 4, ರಾಜಪೂಜಾ 2, ಸುಖ 6, ದುಃಖ 3 ಅಂತ ತೋರಿಸುತ್ತೆ. ಓಕೆ. ಸೊ ಏನು ಪರಿಹಾರವನ್ನ ಮಾಡಬಹುದು ಮಕರ ರಾಶಿಯವರು? ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಇಲ್ಲಿ ಶನಿಯ ಬಲ, ಗುರುವಿನ ಬಲ ಎರಡೂ ಚೆನ್ನಾಗಿದೆ. ಒಂದೇ ಏನು ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಇರುವಂತಹ ಕೆಲಸದಲ್ಲಿ ತೊಂದರೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದಾದ್ರೂ ಹೊರ ದೇಶದಲ್ಲಿ ಏನಾದರೂ ಕೆಲಸ ಸಿಕ್ಕಿದ್ರೆ ಅಲ್ಲಿ ನೋಡಿಕೊಂಡ್ರೆ ಇದು ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುವಂಥ ವರ್ಷ ಅಂತ ಹೇಳ್ಬೋದು.